ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟೆಲಿಗ್ರಾಮಲ್ಲಿ ತುಂಬ ದೊಡ್ಡ ಸ್ಕ್ಯಾಮ್ಗಳು ನಡೀತಾ ಇದೆ. ಅಂದರೆ ಟೆಲಿಗ್ರಾಮ್ ಅಂತ ಅಂದರೆ ಫಸ್ಟ್ ಟೈಮ್ ಟೆಲಿಗ್ರಾಮಲ್ಲಿ ಅವ್ರು ನಮ್ಗೆ ಅಪ್ರೋಚ್ ಮಾಡೋದು, ನಮಗೆ ವಾಟ್ಸಪ್ಪಲ್ಲಿ ಅವರು ಅಪ್ರೋಚ್ ಮಾಡೋದು. ವಾಟ್ಸಪ್ಪಲ್ಲಿ ಅಪ್ರೋಚ್ ಮಾಡಿ ಯಾವ ರೀತಿಯೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದೆಲ್ಲ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಜಸ್ಟ್ ಮಿಸ್ಸಲ್ಲಿ ನಾನು ಕೂಡ ಒಂದು ದೊಡ್ಡ ಅಮೌಂಟ್ನ ಸ್ಕ್ಯಾಮ್ ಆಗಬೇಕಾಯಿತು. ಬಟ್ ಏನಪ್ಪ ಅಂತ ಅಂದರೆ ಒಂದು ಕಮ್ಮಿದ್ರಲ್ಲೇ ನನಗೆ ಗೊತ್ತಾಯ್ತು, ಕಮ್ಮಿದ್ರಲ್ಲೇನೋ ಸ್ಟಾರ್ಟಿಂಗ್ ಅವ್ರು ಮೆಸೇಜ್ ಮಾಡಿದ್ರೆ ಗೊತ್ತಾಯಿತು ಇದು ಒಂದು ಸ್ಕ್ಯಾಮೇ ಅಂತ. ಬಟ್ ಸ್ಕ್ಯಾಮ್ ಅಂತ ಗೊತ್ತಿದ್ರು ಕೂಡ ಒಂದು ಗಾಳ ಹಾಕ್ತಾರೆ ಅವರು, ಮೀನು ಸಿಗುತ್ತಾ ಇಲ್ಲ ಅಂತ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಈಗ ಫಸ್ಟ್ ಏನಾದ್ರು ಫ್ರೀ ಅಮೌಂಟ್ ಬರ್ತಲ್ಲ, ಆ ಅಮೌಂಟ್ನ ಇಸ್ಕೊಂಡ್ಬಿಟ್ಟು ನಾವು ಎಕ್ಸಿಟ್ ಆಗ್ಬೋಣ. ಒಂದೊಂದು ಲೆವೆಲಲ್ಲಿ ಯಾವ್ಯಾವ ಲೆವೆಲೆಲ್ಲ ಸ್ಕ್ಯಾಮ್ ಆಗ್ಬೋದು ಅಂತ ತಿಳ್ಕೊಳಕ್ಕೆ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡು ಅದರಿಂದಾಗಿ ಟ್ರೈ ಮಾಡೋಣ. ಸ್ಕ್ಯಾಮ್ ಅಂತ ಗೊತ್ತಿದ್ರು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೀನಿ. ಒಂದು 150 ರೂಪೀಸ್ ಅಮೌಂಟ್ ಏನೋ ಬಂದಿದೆ ಇವಾಗ ಸದ್ಯದಲ್ಲಿ. ಬಟ್ ಅದರಿಂದ ತುಂಬ ದೊಡ್ಡ ರಿಸ್ಕು ಕೂಡ ಇದೆ. ಅದೇನು ರಿಸ್ಕ್ ಆಗ್ಬೋದು ಏನು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ಕ್ಲೀನಾಗಿ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ಅಂತೂ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಅಂದರೆ ಇದು ಒಂದು ಅವೇರ್ನೆಸ್ ವಿಡಿಯೋ ಆಗಿರುತ್ತೆ. ಯಾರಾದರೂ ಈಗ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರು ಕೂಡ ಏನಾದ್ರು ಸ್ಕ್ಯಾಮಲ್ಲಿ ಒಳಗಾಗಬಾರ್ದು. ಸ್ಕ್ಯಾಮ್ ಅಂತ ಗೊತ್ತಿದ್ರು ಕೂಡ ನಾವು ಅದರೊಳಗಡೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ಶೇರ್ ಮಾಡಿ ಅವ್ರಿಗೆ ಒಂದು ಅವೇರ್ನೆಸ್ ವಿಡಿಯೋ ಆಗಿ ಕ್ರಿಯೇಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಯಾವ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ನೇದಾಗ ಅಪ್ರೋಚ್ ಮಾಡಿದೆ, ನಮಗೆ ವಾಟ್ಸಪ್ಪಲ್ಲಿ ಅಪ್ರೋಚ್ ಮಾಡಿಬಿಟ್ಟು ಹಾಯ್ ಹೌ ಆರ್ ಯು ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕಳಿಸ್ತಾರೆ. ಓಪನ್ ಮಾಡ್ತೀನಿ, ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಹಾಕಿರ್ತೀನಿ, ನೋಡ್ಕೊಳ್ತಾ ಹೋಗಿ. ನೋಡಿ, ಫಸ್ಟು ಹಾಯ್ ಹೌ ಆರ್ ಯು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಸ್ಟಾರ್ಟಿಂಗೇ ಕಂಪ್ನಿ ಅಂತ ಗೊತ್ತಾದರೆ ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ, ರಿಪ್ಲೈ ಮಾಡಲ್ಲ ಅಂತ ಅವರು ಕೂಡ ಚೆನ್ನಾಗಿ ಗೊತ್ತಿದೆ. ನಮ್ಮಂಥ ಎಷ್ಟು ಜನಕ್ಕೆ ಅವರು ಸ್ಕ್ಯಾಮ್ ಮಾಡಿದ್ದಾರೆ ಆಲ್ರೆಡಿ, ಇನ್ನೂ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಕೂಡ ಮಾಡ್ತಾಯಿದ್ದಾರೆ ಅಂತ ಅಂದಮೇಲೆ ಫುಲ್ ಪಳಗ್ಬಿಟ್ಟಿರ್ತಾರೆ ಅವರು. ಅದರಿಂದಾಗಿ ಹಾಯ್ ಹೌ ಆರ್ ಯು ಅಂತ ಹೇಳಿದ್ರು ನಾನು ಯಾರೋ ಗೊತ್ತಿರೋರು, ಗುರುತು ಪರಿಚಯ ಇರೋರು ಅಂತ ಹೇಳ್ಬಿಟ್ಟು ನಾನು ಕೂಡ ಯಾರು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತೀನಿ. ಬಟ್ ಅದಾದಮೇಲಿಂದ ಈ ಥರ ಡೀಟೇಲ್ಸ್ ಕಳಿಸ್ತಾರೆ. ನಮ್ಮದೊಂದು ಈ ಥರ ಕಂಪ್ನಿ ಇದೆ, ಜಾಬ್ ಆಪರ್ಚುನಿಟೀಸ್ ಇದೆ, ಒಂದು ಪಾರ್ಟ್ ಟೈಮ್ ಆಗಿ ನೀವು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಡೀಟೇಲ್ಸ್ ಕಳಿಸ್ತಾರೆ. ಅವಾಗ ನಾನು ಹೇಳ್ತೀನಿ ನಾನು ಯಾವುದೋ ಜಾಬ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತೀನಿ. ಅದಾದಮೇಲಿಂದ ಅವರು ಯಾವ್ದಾರು ಒಂದು ಕಂಪ್ನಿ ಆಗಿದ್ದರೆ ನಾಟ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ, ಅವರು ಸುಮ್ಮನೆ ಆಗಿಬಿಟ್ರವರು. ಬಟ್ ಇಲ್ಲಿ ಯಾರು ಕೂಡ ಅವರು ಸುಮ್ಮನೆ ಆಗಿಲ್ಲ. ಅವ್ರು ಹೇಳ್ತಾರೆ ತಿರ್ಗಾ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೂ ಗೊತ್ತಾಗ್ತಾ ಇದೆ ನನಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಒಂದ್ಸಲಿ ಟ್ರೈ ಮಾಡಿ, ಒಂದು 2000ದಿಂದ 8,000 ರೂಪಾಯಿವರೆಗೂ ಡೈಲಿ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಆಸೆ ಹುಟ್ಟಿಸ್ತಾ ಇದ್ದಾರೆ. ನನಗೆ ಆ ಥರ ಆಸೆ ಹುಟ್ಟಿಸ್ತಿದ್ದಂಗೆ ಗೊತ್ತಾಗೋಯ್ತು ಇದು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಒಂದು ಲಾಫಿಂಗ್ ಎಮೋಜಿ ಹಾಕ್ಬಿಟ್ಟು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ನಾನು ಹಾಕ್ತೀನಿ. ಬಟ್ ಅದಕ್ಕೂ ಕೂಡ ಅವರು ಜಸ್ಟಿಫೈ ಮಾಡ್ಕೊಂಡು ಹೋಗ್ತಾರೆ, ಇದು ಯಾವುದೇ ಆದಂಥ ಸ್ಕ್ಯಾಮ್ ಅಲ್ಲ ಅಂತ ಹೇಳ್ಬಿಟ್ಟು. ನಮ್ಗೆ ಅಲ್ಲೂ ಕೂಡ ಬ್ರೈನ್ ವಾಶ್ ಮಾಡ್ತಾರೆ ನೋಡಿ. ಸೊ ಇದು ಏನಕ್ಕೆ ಅಂತಂದರೆ ಎಲ್ಲ ಕಡೆಯೂ ಈಗ ಮಿಸ್ಲೀಡ್ ಮಾಡ್ತಾನೆ ಇದ್ದಾರೆ. ಒಂದು ಕಂಪ್ನಿನೇ ಆಗಲಿ, ಸೆಲೆಬ್ರಿಟಿನೇ ಆಗಲಿ, ತುಂಬ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಈ ಥರ ನೀವು ಅಂದ್ಕೊಳೋದು ಸಹಜ ಅಂತ ಹೇಳ್ಬಿಟ್ಟು ನಮಗೆ ತಿರ್ಗಾ ಒಂದು ಮೆಸೇಜ್ ಕಳಿಸ್ತಾರೆ. ಅದಾದಮೇಲಿಂದ ನನಗೆ ಸ್ಕ್ಯಾಮ್ ಅಂತ ಗೊತ್ತು, ಆದರೂ ಕೂಡ ಒಂದು ಟ್ರೈ ಕೊಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದೊಂದು ನೋಡ್ಬೇಕಾಯ್ತು ನಾನು. ಅದಕ್ಕೋಸ್ಕರ ಓಕೆ ಹೌ ಮಚ್ ಯು ವಿಲ್ ಪೇ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕಳಿಸ್ತೀನಿ. ಅದಾದಮೇಲಿಂದ ಈ ಥರ ಜಾಬ್ ಇದೆ, 2000ರಿಂದ 8,000ವರೆಗೂ ಮಾಡ್ಬೋದು, ಎಸ್ ಅಂತ ಅಗ್ರಿನ ನೀವು ಅಂತಾರೆ, ಅದಕ್ಕೆ ಎಸ್ ಅಂತ ಹೇಳ್ಬಿಟ್ಟು ನಾನು ಕೊಡ್ತೀನಿ. ಅದಾದಮೇಲಿಂದ ನೀವು ಆವಾಗ ನೀವು ಫಸ್ಟು ಟಾಸ್ಕಿಗೆ ಫಸ್ಟ್ನೇ ಸ್ಯಾಲ್ರಿ ಆಗಿ ನಾವು ನಿಮಗೆ 150 ರೂಪಾಯಿ ಕೊಡ್ತೀನಿ, ಆಮೇಲಿಂದ ಒಂದು ಟಾಸ್ಕಿಗೆ 75 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆಮೇಲಿಂದ ನಿಮ್ಮ ಏಜ್ ಮತ್ತು ನಿಮ್ಮ ಹೆಸರು ಕಳಿಸಿ ಅಂತ ಕೂಡ ಕೇಳ್ತಾರೆ. ಅದರಿಂದಾಗಿ ನಾನು ನನ್ನ ಹೆಸರು ಮತ್ತು ಏಜ್ನ ಕಳಿಸ್ತೀನಿ. ಹೆಸರು ಮತ್ತು ಏಜ್ನ ಕಳಿಸ್ತಿದ್ದಂಗೆ ಮೊದಲನೇ ಟಾಸ್ಕ್ ಇದು. ಸೊ ಸ್ಕ್ಯಾಮಲ್ಲಿ ನಮಗೆ ಎರಡನೇ ಅಂತ ಹೋದ್ವಿ ಇವಾಗ. ಸೊ ಏನಂತ ಅಂದರೆ ಝಾರಾ ಅಂತ ಒಂದು ಬ್ರ್ಯಾಂಡ್ ಇದೆ, ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಕಳಿಸಿದ್ದಾರೆ. ಅದರಿಂದಾಗಿ ನಾನು ಕೂಡ ಝಾರಾ ಅನ್ನೋದನ್ನು ಟೈಪ್ ಮಾಡಿದೆ, ಅಲ್ಲಿ ಅವರ ವೆಬ್ಸೈಟ್ ಬಂತು, ಆ ವೆಬ್ಸೈಟ್ದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅವ್ರಿಗೆ ಕಳಿಸ್ತೀನಿ. ಸ್ಕ್ರೀನ್ಶಾಟ್ ಕಳಿಸ್ತಿದ್ದಂಗೆ ನೆಕ್ಸ್ಟು ನನಗೆ ನೋಡಿ, ಸ್ಕ್ರೀನ್ಶಾಟ್ ಕಳಿಸ್ತಿದ್ದಂಗೆ ನೆಕ್ಸ್ಟು ಸೆಕೆಂಡು ಟಾಸ್ಕು. ಆ ಸೆಕೆಂಡು ಟಾಸ್ಕ್ ಏನಪ್ಪ ಅಂತ ಅಂದರೆ ನಾವು ಇವಾಗ ವಾಟ್ಸಪ್ ಬಿಟ್ಟು ಟೆಲಿಗ್ರಾಮ್ಗೆ ಹೋಗಬೇಕಾಗಿರುತ್ತೆ. ಅದರಿಂದಾಗಿ ಒಂದು ಟೆಲಿಗ್ರಾಮ್ ಲಿಂಕ್ನ ಕಳಿಸ್ತಾರೆ. ಅವಾಗ ಏನಂತ ಅನಿಸುತ್ತೆ ನಮಗೆ ಅಂತಂದರೆ, ಯಾವುದೋ ಒಂದು ಲಿಂಕ್ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಲಿಂಕ್ ಓಪನ್ ಮಾಡಿದ್ರೆ ನಮ್ಮ ದುಡ್ಡೆಲ್ಲ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಥಿಂಕ್ ಬರುತ್ತೆ. ಅದರಿಂದಾಗಿ ನಾನೇನು ಮಾಡ್ತೀನಿ ಅಂತಂದರೆ ಬೇರೆ ಮೊಬೈಲಿಂದ ಯಾವುದೇ ಆದಂಥ ಬ್ಯಾಂಕ್ ಅಕೌಂಟು ಏನೂ ಇಲ್ಲ, ಅದರಲ್ಲಿ ಫುಲ್ ಪ್ಲೈನ್ ಮೊಬೈಲಿಂದ ನಾನು ಅವಾಗ ಆ ಲಿಂಕ್ನ ಓಪನ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಡೌಟ್ ಇದ್ದೇ ಇರುತ್ತಲ್ವ, ಸ್ಕ್ಯಾಮರ್ ಅಂತ ಗೊತ್ತಿದ್ದ ಅಂದಮೇಲೆ ಹೆಜ್ಜೆಲ್ಲದು ಡೌಟ್ ಪಡೋಕ್ಕೆ ಟ್ರೈ ಮಾಡ್ತಾಯಿರ್ತೀವಿ. ಅದೇ ಥರ ಡೌಟ್ ಪಟ್ಬಿಟ್ಟು ನಾನು ಅದು ಬೇರೆ ಮೊಬೈಲಲ್ಲಿ ನಾನು ಲಿಂಕ್ನ ಓಪನ್ ಮಾಡ್ತೀನಿ. ಲಿಂಕ್ನ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಟೆಲಿಗ್ರಾಮ್ ಒಳಗಡೆ ಹೋಗ್ಬಿಟ್ಟು ಟೆಲಿಗ್ರಾಮ್ ಹತ್ರ ಹೋಗಿ ಇನ್ನೊಂದು ಅಕೌಂಟ್ಗೆ ಒಂದು ಗ್ರೂಪಿಗೆ ಜಾಯ್ನ್ ಆಗುತ್ತೆ. ಗೈಸ್ ನೋಡಿ, ಇವಾಗ ನಾನು ಟೆಲಿಗ್ರಾಮ್ಗೆ ಎಂಟ್ರಿ ಆಗಿರ್ತೀನಿ. ಟೆಲಿಗ್ರಾಮಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅವ್ರೊಂದು ಕೋಡ್ ಕಳಿಸಿರ್ತಾರೆ, ಆ ಕೋಡ್ನ ನಾವು ಅವರಿಗೆ ಪೇಸ್ಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಅದರಿಂದಾಗಿ ಅವ್ರು ಏನು ಕೋಡ್ ಕೊಟ್ಟಿರೋ ಆ ಕೋಡ್ನ ನಾನು ಇವಾಗ ಪೇಸ್ಟ್ ಮಾಡಿ ಕಳಿಸ್ತೀನಿ. ನೋಡಿ, ಈ ಥರ ಕಳಿಸ್ತಿದ್ದಂಗೆ ನಮಗೆ ನೆಕ್ಸ್ಟ್ ಅವರು ಈ ಥರ ಒಂದು ಸ್ವಲ್ಪ ತಲೆಗೆ ಹಾಕ್ತಾರೆ. ಹಾಕೋದಾಗಲಿ ನನಗೆ 150 ರೂಪೀಸ್ ಸ್ಕ್ರೀನ್ಶಾಟ್ ಕಳಿಸೀನಿ, 150 ರೂಪೀಸ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಏಜು, ಜೆಂಡರು, ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ ನೇಮು ಮತ್ತು IFSC ಕೋಡ್ ಕಳಿಸ್ತಾರೆ. ಸೊ ಬಿಡಿ ಬ್ಯಾಂಕ್ ಡೀಟೇಲ್ಸ್ ಕಳಿಸೋರು ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕಳಿಸ್ತೀನಿ. ಸೊ ನೋಡಿ, ಎಲ್ಲ ಫುಲ್ಲು ಟೈಪ್ ಮಾಡಿ ಇವಾಗ ನಾನು ಅವ್ರಿಗೆ ಬ್ಯಾಂಕ್ ಡೀಟೇಲ್ಸ್ ಕಳಿಸಿ ಒಂದು 2-3 ನಿಮಿಷ ಆಗ್ತಿದ್ದಂಗೆ ನಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ. ಈಗ 150 ರೂಪಾಯಿ ಬಂದುಬಿಡುತ್ತೆ. 150 ರೂಪಾಯಿ ಬಂತಲ್ಲ, ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಏನಂತಾರೆ ಅಂತ ಅಂದರೆ
ಕಂಗ್ರಾಚುಲೇಷನ್ ಆನ್ ಯುವರ್ ಫಸ್ಟ್ ಸ್ಯಾಲ್ರಿ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಸ್ಯಾಲ್ರಿ ನಿಮಗೆ ಬಂದಿದೆ. ನೆಕ್ಸ್ಟಿಂದ ಬಂದ್ಬಿಟ್ಟು ವರ್ಕಿಂಗ್ ಅವರ್ಸ್ ಇರುತ್ತೆ. ವರ್ಕಿಂಗ್ ಟೈಮ್ ಬಂದು ಬೆಳಗ್ಗೆ 9:30 ನೈಟು 8 ಗಂಟೆವರೆಗೂ ಅಂತ ಇರುತ್ತೆ. ಜೊತೆಯಲ್ಲಿ ನೀವು ಒಂದು ಸತಿ ನೀವು ಸರ್ಚ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಒಂದು ಸ್ಕ್ರೀನ್ಶಾಟ್ಗೆ 75 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ. ಅವರು ತಿಳಿಸಾದ್ಮೇಲೆ ನೆಕ್ಸ್ಟ್ ಯಾವಾಗ ಮಾಡಬೇಕು ಅಂತಂದರೆ 6 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 500 ರೂಪಾಯಿ, 9 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 2000, ಆಮೇಲೆ 22 ಟಾಸ್ಕ್ ಏನಾದ್ರು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತಂದರೆ 5000ವರೆಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಂಬಿಸೋದಲ್ಲ, ಆಲ್ಮೋಸ್ಟ್ ಇದನ್ನ ಕೊಡ್ತಾರೆ. ಬಟ್ ಇದನ್ನ ಟ್ರೈ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಅಂತೇಳಿ ನಾನು ಏನು ಮಾಡ್ತೀನಿ ಅಂತಂದರೆ ಆ ಕಂಪ್ನಿ ಬಗ್ಗೆ ನಾನು ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಈ ಥರ ತುಂಬ ಲಕ್ಷಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ 1,50,000, 20,000, 30,000 ಈ ಥರ ನಾವು ಎಷ್ಟೇ ಹುಷಾರಾಗಿದ್ರು ಅವರು ನಂಬಿಸಿ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಯಿತು. ಅದರಿಂದಾಗಿ ನಾನು ಕೂಡ ಇವಾಗ ಫಸ್ಟು ರಿಸರ್ಚ್ ಮಾಡೋಕ್ಕೆ ನೋಡಿದೆ. ಅವರು ಕೂಡ ಸೇಮ್ ನಾನು ಯಾವ ಥರ ಪ್ರೊಸೀಜರ್ ಮಾಡಿದ್ದೀನೋ ಎಲ್ಲರೂ ಕೂಡ ಪ್ರೊಸೀಜರ್ ಸೇಮ್ ಇದೇ ಥರ ಮಾಡಿದ್ದಾರೆ. ಅವರು ಕೂಡ ಎಷ್ಟು ಸೇಫ್ಟಿಯಿಂದ ಮಾಡಬೇಕು ಅಷ್ಟು ಸೇಫ್ಟಿಯಿಂದ ಮಾಡಿದ್ದಾರೆ. ಒಂದೊಂದು ನಂಬಿಸ್ತಾರೆ. ಈಗ 150 ರೂಪಾಯಿ ಕೊಟ್ಟಿದ್ದಾರೆ. ಈಗ 150 ರೂಪಾಯಿ ಕೊಟ್ಟಿದ್ದಾರೆ, ಏನಪ್ಪ ಸಮಸ್ಯೆ ಅಂತ ಅಂದರೆ, ಸೊ ಈಗ ನಂಗೆ 150 ರೂಪಾಯಿ ಕೊಟ್ಟಿದ್ದಾರೆ, ಬಟ್ ಬೇರೆ ಕಡೆ ಎಷ್ಟೊಂದು ಥರ ಲಕ್ಷಾಂತರ ರೂಪಾಯಿ 50,000 ಎಲ್ಲ ಸ್ಕ್ಯಾಮ್ ಮಾಡಿರ್ತಾರೆ. ಅವರೆಲ್ಲ ಹೋಗಿ ಸೈಬರ್ ಸೆಲ್ಲಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಸೈಬರ್ ಸೆಲ್ಲಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಯಾರ್ಯಾರು ಅಕೌಂಟಿಗೆ ಬಂದಿರುತ್ತೆ. ಇವಾಗ ನೀವು ಕೇಳ್ಬೋದು, ಬ್ರೋ ನಂಬರ್ ಕೊಡಿ, ನಾನು ಕೂಡ 150, 200 ಹೆಂಗೆ ಕೊಡ್ತಾರೆ ಕೆರ್ಕೊಂಡು ಸುಮ್ಮನೆ ಆಗೋಣ ಅಂತ ಅಂದ್ಕೊಂಡ್ರೆ ಅದು ಆಗೋಲ್ಲ. ಏನಕ್ಕಪ್ಪ ಅಂತಂದರೆ ನಮ್ಮ ಅಕೌಂಟು ಫ್ರೀಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಹೇಳ್ತಾ ಇರೋದು. ಸೊ ತುಂಬ ಚಾನ್ಸಸ್ ಜಾಸ್ತಿ ಆಗಿದೆ ಈಗ ಅಕೌಂಟ್ ಫ್ರೀಸ್ ಆಗೋದು. ಬರೀ 150 ರೂಪಾಯಿಗೋಸ್ಕರ ನಮ್ಮ ಅಕೌಂಟ್ ಫ್ರೀಸ್ ಮಾಡ್ಕೊಂಡು ವರ್ತಲ್ಲ ಅದು. ಸೊ ಫ್ರೀಸ್ ಆದರೆ ತಿರ್ಗಿ ಅಲ್ಲಿ ಹೋಗೋದಂತೆ ಅಲ್ಲಿಯೋದಂತೆ ಇದೇ ಥರ ಆಗೋಗುತ್ತೆ. ಅದರಿಂದಾಗಿ ಇಷ್ಟೆಲ್ಲ ಆದಮೇಲಿಂದ ನೆಕ್ಸ್ಟು ನಮಗೆ ಯಾವ ಥರ ಅವ್ರು ಸ್ಕ್ಯಾಮ್ ಮಾಡ್ತಾರೆ ಅಂತ ಅಂದರೆ, ಈಗ ಹಾಕ್ತಾರೆ 150 ಹಾಕ್ತಾರೆ, ನೆಕ್ಸ್ಟ್ ಒಂದು 500 ಇಲ್ಲ 1000, 2000 ತಗೊಂಡವರು ಅಮೌಂಟ್ನ ಹಾಕ್ತಾರೆ, ತೊಂದರೆ ಇಲ್ಲ ಹಾಕ್ತಾರೆ. ಹಾಕಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟು ಇನ್ನೊಂದು ಗ್ರೂಪ್ಗೆ ನಮ್ಮನ್ನ ಆ್ಯಡ್ ಮಾಡ್ತಾರೆ. ಗ್ರೂಪ್ಗೆ ಆ್ಯಡ್ ಮಾಡ್ಕೊಂಡು ಈ ಥರ ಹಿಂಗೆ ಚಿಕ್ಕ ಟಾಸ್ಕ್ ಕೊಡ್ತಾರೆ. ಚಿಕ್ಕ ಟಾಸ್ಕ್ ಕೊಟ್ಟಾದ್ಮೇಲೆ ಆ ಟಾಸ್ಕಿನ ಅಮೌಂಟ್ ಬರಬೇಕು ಅಂತಂದರೆ ನಾವು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೀಪೇಯ್ಡ್ ಪ್ಲ್ಯಾನ್ ಮಾಡ್ತಾರೆ. ಆ ಪ್ರೀಪೇಯ್ಡ್ ಪ್ಲ್ಯಾನಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ, ಈಗ 1000 ರೂಪಾಯಿ ನೀವು ನಮಗೆ ಹಾಕಬೇಕಾಗುತ್ತೆ. 1000 ರೂಪಾಯಿ ನನಗೆ ಹಾಕಿ ಅದಾದಮೇಲಿಂದ 1300 ರೂಪಾಯಿ ನಿಮ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ 1000 ರೂಪಾಯಿ ನಾವು ಹಾಕ್ತೀವಿ ಅಂತ ಅಂದ್ಕೊಂಡ್ರೆ 1300 ರೂಪಾಯಿ ಅವತ್ತು ಬರುತ್ತೆ, ಏನು ತೊಂದರೆ ಇಲ್ಲ. 1300 ರೂಪಾಯಿ ಬರುತ್ತೆ. ತಿರ್ಗಿ ನೆಕ್ಸ್ಟು ಈಗ 1300 ಆದಮೇಲೆ ನೆಕ್ಸ್ಟು 3000 ಕರ್ಕೊಂಡು ಹೋಗ್ತಾರೆ. 3000 ಆದಮೇಲೆ 5000 ಕರ್ಕೊಂಡು ಹೋಗ್ತಾರೆ. 5000 ತೆಗಿಬೇಕು ಅಂತಂದರೆ ನೀವು 12,000, 20,000 ಈ ಥರ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂಥರ ನಮಗೆ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ನಂಬಿಸ್ತಾರೆ. ಈಗ ಒಂದು 3,000, 4,000 ತಕ್ಕ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ನಮಗೆ ನಂಬಿಸ್ತಾರೆ. ನಂಬಿಸಾದ್ಮೇಲಿಂದ ಒಂದು ನಂಬಿಕೆ ಬರೋವರೆಗೂ ನೀವು ಎಂಥವ್ರಾದ್ರೂ ಒಂದು ನಂಬಿಕೆ ಬರುತ್ತಲ್ಲ, ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆ ಬರ್ತಿದ್ದಂಗೆ ಇವರು ಸ್ಕ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ 5,000 ತೆಗಿಬೇಕು, ಈಗ ಒಂದು 5,000 ಅಕೌಂಟ್ಗೆ ಹಾಕ್ಬಿಟ್ಟಿರ್ತಾರಲ್ಲಿ, 5,000 ತೆಗಿಬೇಕು ಅಂತಂದರೆ ನಾವು 10-15,000 ಹಾಕಬೇಕು ಅಂತ ಇರುತ್ತೆ. ಸೊ ಫಸ್ಟ್ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಒಂದು 100 ಜನ ಇರ್ತಾರೆ ಅದರಲ್ಲಿ, ಅದೆಲ್ಲ ಬಾಟ್ಗಳಿರ್ತವೆ. ಅದಾದಮೇಲೆ ನೆಕ್ಸ್ಟು ನಿಮ್ಮನ್ನ ಇನ್ನೂ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅದರಲ್ಲಿ ಒಂದು 5 ಜನ ಇರ್ತಾರೆ ಅಷ್ಟೇ, ನಮ್ಮನ್ನು ಸೇರಿ ಒಂದು 5 ಜನ ಇರ್ತಾರೆ. ಸೊ ನಾವು ಫಸ್ಟ್ ಇರ್ತೀವಿ, ಅದ್ರ ಜೊತೆ ಇನ್ನೂ 4 ಜನ ಇರ್ತಾರೆ. ಆ 4 ಜನ ಏನಾಗಿರ್ತಾರೆ ಅಂತಂದರೆ ಅದೇ ಕಂಪ್ನಿಯವ್ರು ಆಗಿರ್ತಾರೆ. ಅವರು ಚಾಟ್ ಮಾಡ್ಬೇಕಾದ್ರೆ ಹೋಗಿ ಪರ್ಸ್ನಲಾಗಿ ಮೆಸೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಅದರಿಂದ ಫುಲ್ ಎಲ್ಲ ಪ್ರಿಪೇರ್ ಆಗಿರ್ತಾರೆ ಅವರು. ಈಗ ಒಂದು 4 ಜನಕ್ಕೆ ಹೋಗಿ ನಾವು ಮೆಸೇಜ್ ಮಾಡಿದ್ರೆ ಅವ್ರು ಫುಲ್ಲು ಪಾಸಿಟಿವ್ ಆಗಿ ಹೇಳ್ತಾರೆ, ಆಕೆ ಅಮೌಂಟು ಬಂದೇ ಬರುತ್ತೆ, ನಾವು ಇಷ್ಟು ದಿವಸದಿಂದ ಮಾಡ್ತಾಯಿದ್ದೀವಿ, ಇಷ್ಟು ಅಮೌಂಟ್ ಬರುತ್ತೆ ಅಂತ ಅವರು ಪಾಸಿಟಿವ್ ಆಗಿ ಹೇಳಿದಾಗ ಸೊ ನಮಗೊಂದು ಕಾನ್ಫಿಡೆನ್ಸ್ ಬಂದೆ. ಅವಾಗ ಏನು ಮಾಡ್ತೀವಿ ಅಂತಂದರೆ 20,000, 30,000 ಹಾಕ್ಬಿಟ್ಟು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ನಮ್ಮ ಅಕೌಂಟ್ ಕೂಡ ಫ್ರೀಸ್ ಆಗುತ್ತೆ. ಈಗ ಅಮೌಂಟ್ ಬಂದಿರುತ್ತಲ್ಲ, ಈಗ 5,000, 6,000, 7,000 ಎಲ್ಲ ಬಂದಿರುತ್ತೆ. ಅದೇನಕ್ಕೆ ಅಂತ ಅಂದರೆ ಸೈಬರ್ ಸೆಲ್ಲಲ್ಲಿ ಅದು ಕೂಡ ರಿಜಿಸ್ಟರ್ ಆಗಿಬಿಟ್ಟು ಕೂಡ ಹಿಂಗೆ ನಮಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೋಗಿ ರಿಜಿಸ್ಟ್ರ್ ಮಾಡಿರ್ತಾರೆ. ಆ ರಿಜಿಸ್ಟ್ರ್ ಮಾಡಿರೋ ಕಾರಣದಿಂದ ಯಾರ್ಯಾರು ಅಕೌಂಟಿಗೆ ದುಡ್ಡು ಹೋಗಿರುತ್ತೋ ಅವರ ಅಕೌಂಟ್ ಎಲ್ಲ ಆಲ್ಮೋಸ್ಟ್ ಅದು ಫ್ರೀಸ್ ಆಗುತ್ತೆ. ಆ ಫ್ರೀಸ್ ಆದಾಗ ಗೊತ್ತಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ನಮ್ಮ ಸ್ಯಾಲ್ರಿ ಆಗಲಿ ಎಲ್ಲ ನಮ್ಮ ಆ ಅಕೌಂಟ್ಗೆ ಕೊಟ್ಟಿರ್ತೀವಿ, ಆ ಅಕೌಂಟಿಂದನೇ ಬರ್ತಾ ಇರುತ್ತೆ. ಸೊ ಈ ಥರ ತೊಂದರೆ ಆಗುತ್ತೆ. ಒಂದು ಜಸ್ಟಲ್ಲಿ ನಾನು ಒಂದು ಸ್ಕ್ಯಾಮಿಂದ ತಪ್ಪಿಸ್ಕೊಂಡಿದ್ದೀನಿ. ಈ ಥರ ಯಾರು ಸ್ಕ್ಯಾಮ್ ಒಳಗಡೆ ಇನ್ವಾಲ್ವ್ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಇದನ್ನು ನಾನು ವೀಡಿಯೋ ಮಾಡ್ತಾ ಇರೋದು. ಈ ಥರ ನಡೀತಾ ಇದೆ ತುಂಬ ಅಂದರೆ ತುಂಬ ವರ್ಷದಿಂದ 4 ವರ್ಷದ ಹಿಂದೆಯಿಂದನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಇದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದಾರೆ. ಬಟ್ ಇವಾಗಲೂ ಕೂಡ ಈ ಸ್ಕ್ಯಾಮು ನಡೀತಾನೆ ಇದೆ. ಸೊ ಇದು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಯಿತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಜಸ್ಟಲ್ಲಿ ಮಿಸ್ ಆಗಿದೆ, ಬಟ್ 150 ರೂಪಾಯಿ ಬಂದೈತೆ. ಅದರಿಂದ ಅಕೌಂಟ್ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.